ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋ ಚಿತ್ರ ಮುಂಗಾರು ಮಳೆ. ಈ ಚಿತ್ರ ಆಗಿನ ಕಾಲದ ಕಾಲೇಜ್ ಹುಡುಗರ ಅಥವಾ ಟೀನೇಜರ್ಸ ಫೇವ್ರೆಟ್ ಸಿನಿಮಾ ಆಗಿತ್ತು. ಬಹಳಷ್ಟು ಜನ ಈಗಲೂ ಈ ಸಿನಿಮಾನ ಮೆಚ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ಹಿಟ್ ಆದಂತ ಚಿತ್ರ. ಈ ಚಿತ್ರದ ಕಥೆ ನಮಗೆ ಗೊತ್ತು. ಈ ಸಿನಿಮಾ ನಮಗೆ ಹಲವಾರು ಅಂಶಗಳಿಗೆ ಇಷ್ಟ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಕನ್ನಡ ಚಿತ್ರರಂಗದ ಮಟ್ಟಿಗೆ ಈ ಚಿತ್ರ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಯಾವ ಕಾರಣಕ್ಕೆ ಮಹತ್ವ ಅಂತಂದ್ರೆ ಅದು ಬಿಡುಗಡೆಯಾದ ಕಾಲಘಟ್ಟ ಮತ್ತು ಆಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ. 2000ನೇ ಇಸ್ವಿಯಲ್ಲಿ ಒಂದು ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ. 20 ಕೋಟಿ 25 ಕೋಟಿ ಕಲೆಕ್ಷನ್ ಮಾಡಿ ಆಗಿನ ಕಾಲಕ್ಕೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಆಗುತ್ತೆ. ಆ ಸಿನಿಮಾ ಬಹಳಷ್ಟು ದೊಡ್ಡ ಹಿಟ್ ಆಗುತ್ತೆ. ಆದ್ರೆ ಆ ಸಿನಿಮಾ ಒಂದು ಪರಭಾಷಾ ಚಿತ್ರದ ಯಥಾವತ್ ರೀಮೇಕ್ ಆಗಿರುತ್ತೆ. ಕನ್ನಡದಲ್ಲಿ ರೀಮೇಕ್ ಏನು ಹೊಸ್ತಲ್ಲ. ಸಿನಿಮಾ ರೀಮೇಕ್ ಆದ್ರೂ ಕೂಡ ಕೆಲವು ಸಂಭಾಷಣೆಗಳಲ್ಲಿ ಸ್ವಂತಿಕೆ ಇರ್ತಿತ್ತು. ಕೆಲವು ಸೀನ್ಗಳನ್ನ ಬದಲಾವಣೆ ಮಾಡೋರು. 1-2 ಹಾಡುಗಳನ್ನ ಅಲ್ಲಿಂದ ತಗೊಂಡ್ರು ಕೂಡ ಸಾಹಿತ್ಯ ಸ್ವಂತ ಇರ್ತಿತ್ತು ಅಥವಾ 1-2 ಹೊಸ ಹಾಡುಗಳು ಇರ್ತಿತ್ತು. ಎಷ್ಟೋ ಸಿನಿಮಾಗಳು ನಮ್ಮ ನೇಟಿವಿಟಿಗೆ ಹೊಂದ್ಕೋತಿತ್ತು ರೀಮೇಕ್ ಆದ್ರೂ ಕೂಡ. ಸಂಭಾಷಣೆ ಹೇಗಿತ್ತೋ ಅದೇ ಯಥಾವತ್ ಸಂಭಾಷಣೆ ಮಾಡಿದ್ದಲ್ದೆ ಹಾಡುಗಳಲ್ಲಿ ಏನು ಸಾಹಿತ್ಯ ಇತ್ತೋ ಯಥಾವತ್ ಅದೇ ಸಾಹಿತ್ಯನ ಮಾಡಿ ಅಲ್ಲಿದ್ದ ಟ್ಯೂನ್ಗಳನ್ನೇ ಬಳಸ್ಕೊಂಡು ಅಲ್ಲಿ ಹೀರೋ ಹಾಕೊಂಡಿರೋ ಹೆಚ್ಚು ಕಮ್ಮಿ ಅದೇ ಕಾಸ್ಟ್ಯೂಮ್ನೇ ಹಾಕೊಳ್ಳೋದು. ಅಲ್ಲಿ ಹೀರೋಗೆ ಎಲ್ಲೋ ಮಚ್ಚೆ ಇದ್ರೆ ಮುಖದ ಮೇಲೆ ಅದೇ ಮಚ್ಚೆನ ಇಲ್ಲೂ ಇಟ್ಕೊಂಡು ಅದೇ ತರ ವೇಷಭೂಷಣಗಳು ಹಾಕೊಂಡು, ಅದು ನಮ್ಮ ನೇಟಿವಿಟಿ. ಕರ್ನಾಟಕದಲ್ಲಿ ಆತರ ಉಡುಗೆಗಳೇ ಹಾಕೊಳ್ಳಲ್ವೇನೋ, ಇಲ್ಲ ಕರ್ನಾಟಕದಲ್ಲಿ ಯಾರೋ ಆತರ ಮೀಸೆನೆ ಬಿಡಲ್ವೇನೋ. ಆದ್ರೂ ಕೂಡ ಅಲ್ಲಿ ಹೇಗಿದೆಯೋ ಇಲ್ಲೂ ಹಾಗೆ ಮಾಡ್ಬೇಕು. ನಮ್ಮ ನೇಟಿವಿಟಿಗೆ ಹೊಂದುತ್ತೋ ಬಿಡುತ್ತೋ ಆ ಭಾಷೆಯಲ್ಲಿ ಏನಿದೆಯೋ ಯಥಾವತ್ತಾಗಿ ಕನ್ನಡದಲ್ಲಿ ಅದನ್ನೇ ಮಾಡ್ಬೇಕು ಅನ್ನೋ ಒಂದು ಟ್ರೆಂಡ್ ಸೃಷ್ಟಿಯಾಗಿ ಅದೇ ತರ ಸಿನಿಮಾಗಳು ಸಾಲು ಬರುತ್ತೆ. ಇದಕ್ಕೆ ದೊಡ್ಡ ದೊಡ್ಡ ನಟರು, ಎಸ್ಟಾಬ್ಲಿಷ್ಡ್ ನಟರು ಹೊರತಲ್ಲ, ತುಂಬಾ ಜನ ಅವಾಗ ಈ ತರ ರೀಮೇಕ್ ಗಳನ್ನ ಮಾಡಿದ್ರು. ಈ ಅಲೆಯಲ್ಲಿ ಕನ್ನಡದ ಒಬ್ಬ ಪ್ರತಿಭಾನ್ವಿತ ನಿರ್ದೇಶಕ ರೀಮೇಕ್ ಮಾಡಲ್ಲ, ನಾನು ಸ್ವಮೇಕ್ ಮಾಡೋದು ಅಂತ ಹೇಳಿ ಸಾಕಷ್ಟು ಮಾಸ್ ಸಿನಿಮಾಗಳನ್ನ ಮಾಡಿ ಹಿಟ್ ಕೊಟ್ಟಂತ ಒಬ್ರು ಒಂದು ಸಿನಿಮಾ ರೀಮೇಕ್ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಅವ್ರು ಸಾಲು ರೀಮೇಕ್ ಮಾಡಿ ಅವರಲ್ಲಿದ್ದಂತ ಒಂದು ಕ್ರಿಯಾಶೀಲತೆ ಕಡಿಮೆ ಆಗಿ ರೀಮೇಕ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅನ್ನೋ ಮಟ್ಟಕ್ಕೆ ಅವರು ಕೊನೆಗೆ ಅವರ ಸ್ವಂತಿಕೆನೆ ಕಳ್ಕೊತಾರೆ. ಕನ್ನಡ ಚಿತ್ರರಂಗದಲ್ಲಿ ಆಗ ಗುರುಕಿರಣ್, ಸಾಧು ಕೋಕಿಲ, ಹಂಸಲೇಖ ಇವರೆಲ್ಲ ಸಾಕಷ್ಟು ಒಳ್ಳೆ ಸಂಗೀತ ಕೊಡ್ತಾ ಇರ್ತಾರೆ. ಅವ್ರು ಎಲ್ರಿಗಿಂತ ಬ್ಯುಸಿ ಇನ್ನೊಬ್ಬ ಸಂಗೀತ ನಿರ್ದೇಶಕರಾಗ್ತಾರೆ. ಅವರು ಅಲ್ಲಿದ್ದಂತ ಅದೇ ಟ್ಯೂನ್ಗಳನ್ನ ಬಳಸಿ, ಹೆಚ್ಚು ಕಮ್ಮಿ ಅದೇ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸಿ ಇಲ್ಲಿನ ವಾದ್ಯಗಾರರ ಕೈಲಿ ಆ ಹಾಡುಗಳನ್ನ ಮತ್ತೆ ನಮ್ಮ ಭಾಷೆಲಿ ಹಾಡ್ಸೋರು. ಅವರು ಒನ್ ಆಫ್ ದ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗ್ತಾರೆ. ಅಂಡ್ ತುಂಬಾ ಪೀಕ್ ಅಲ್ಲಿ ಇದ್ದಂತ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ. ಬಟ್ ಸ್ವಂತಿಕೆ ಅಂತ ಬಂದಾಗ ಬೆರಳಿಣಿಕೆಯಷ್ಟು ಹಾಡುಗಳನ್ನ ಮಾತ್ರ ಹಿಟ್ ಅಂತ ಕೊಟ್ಟಿದ್ದಾರೆ. ಸೊ ಯಾರೋ ಒಬ್ರು ತುಂಬಾ ಕ್ರಿಯೇಟಿವಿಟಿ ಇಲ್ಲದೆ ಇರೋರು ಕೂಡ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಬಿಸಿಯೆಸ್ಟ್ ಸಂಗೀತ ನಿರ್ದೇಶಕ ಅನ್ನಿಸ್ಕೊತಾರೆ. ನಿರ್ದೇಶಕರು ಮಾತ್ರ ಅಲ್ಲ, ಈ ಅಲೆನಲ್ಲಿ ಹಲವಾರು ಸಾಹಿತಿಗಳು, ನಮ್ಮೂರ ಮಂದಾರವೇ, ಅಮೃತವರ್ಷಿಣಿ ಅಂತ ಸಿನಿಮಾಗಳಿಗೆ ಉಚ್ಚ ಸಾಹಿತ್ಯ ಬರೆದಿರೋ, ತುಂಬಾ ಕ್ರಿಯೇಟಿವ್ ಆಗಿ ಯಾರು ಯೋಚನೆ ಮಾಡಕ್ಕಾಗದಿರೋ ಅಂತ ಸಾಲುಗಳನ್ನ ಸೃಷ್ಟಿ ಮಾಡಿರೋ ಎಷ್ಟೋ ಸಾಹಿತಿಗಳು ಅಲ್ಲಿ ಏನಿದೆಯೋ ಯಥಾವತ್ತಾಗಿ ಅದನ್ನೇ ಬರೀರಿ ಅಂತ ಪ್ರೊಡ್ಯೂಸರ್ ಹೇಳಿದ್ರು. ನಾನ್ ಬರೀತಿದ್ರೆ ಇನ್ಯಾರೋ ಬರೀತಾರೆ, ನನ್ನ ಹೊಟ್ಟೆ ಪಾಡು, ಇವತ್ತಿನ ಊಟ ನನಗೆ ಸಿಕ್ಕಿದ್ರೆ ಸಾಕು. ಅಲ್ಲಿದ್ದ ಹಾಡುಗಳನ್ನ ಯಥಾವತ್ತಾಗಿ ಕಾಪಿ ಮಾಡಿ ಸಾಕಷ್ಟು ಹಾಡುಗಳೇನೋ ಬರೆದ್ರು. ಅವರ ಹಾಡಿನ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಯ್ತು. ಇನ್ನೊಂದು ವಿಧದಲ್ಲಿ ಅವರಲ್ಲಿ ಇದ್ದಂತ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಹೋಯ್ತು. ಈಗ ಹಲವಾರು ಜನ ಆ ಕಾಲಘಟ್ಟದಲ್ಲಿ ಈ ಟ್ರೆಂಡ್ ಫಾಲೋ ಮಾಡಿದವರು ಈಗ ಪ್ರಸ್ತುತತೆಯಲ್ಲಿ ಇಲ್ಲದೆ ಇರೋದು ಕನ್ನಡ ಚಿತ್ರರಂಗದ ಒಂದು ದುರಂತ ಕೂಡ. ಸಾಕಷ್ಟು ಟೆಕ್ನಿಷಿಯನ್ಗಳು, ಸಾಕಷ್ಟು ಮ್ಯೂಸಿಕ್ ಡೈರೆಕ್ಟರ್ಗಳು, ಲಿರಿಸಿಸ್ಟ್ಗಳು, ಡೈರೆಕ್ಟರ್ಗಳು ಎಲ್ಲರೂ ರೀಮೇಕ್ ಮನೆ ಹಾಕ್ತಿರ್ತಾರೆ. ಯಾರೇ ಕೇಳಿದ್ರು ಕನ್ನಡ ಚಿತ್ರರಂಗ ಅಂದ್ರೆ ಬರೀ ರೀಮೇಕ್ ಮಾಡ್ತಾರೆ. ಒಂದು ಸಿನಿಮಾ ಹಿಟ್ ಆಯ್ತಾ, ನಾವು ಹೇಳಿದ್ರೆ 4 ಜನ ಪರಭಾಷಿಕರ ಹತ್ರ ಇದು ಆ ಸಿನಿಮಾ ರೀಮೇಕು, ಈ ಸಿನಿಮಾ ಹಾಡುಗಳು ಎಷ್ಟು ಚೆನ್ನಾಗಿದೆ, ಇದು ಆ ಸಿನಿಮಾ ಇಂದ ಎತ್ಕೊಂಡ್ ಬಂದಿರೋದು. ಆ ತರ ತುಂಬಾ ಜನ ಆಕ್ಷೇಪಣೆ ಮಾಡೋರೆ ಹೊರತು ಕನ್ನಡ ಚಿತ್ರರಂಗ ಅಂದ್ರೆ ಯಾರಿಗೂ ಅಷ್ಟು ಆಸಕ್ತಿ ಇರಲಿಲ್ಲ. ಆ ಸಮಯದಲ್ಲಿ ಮುಂಗಾರು ಮಳೆ ಬರುತ್ತೆ. ಆ ಕಾರಣಕ್ಕೆ ಈ ಸಿನಿಮಾ ಚಿತ್ರರಂಗದ ಮಟ್ಟಿಗೆ ಬಹಳಷ್ಟು ಬದಲಾವಣೆ ತಂದಂತ, ಸ್ವಂತ ಸಿನಿಮಾಗಳನ್ನ ಮಾಡಿ ಕೂಡ ನಾವು ಗೆಲ್ಲಬಹುದು ಅಂತ. ಕನ್ನಡ ಬರ್ದಿರೋ ಎಷ್ಟೋ ಜನಕ್ಕೆ ಈಗಲೂ ಈ ಚಿತ್ರದ ಹಾಡುಗಳು ಹಾಟ್ ಫೇವ್ರೇಟ್. ಸ್ಟೇಜ್ ಮೇಲೆ ಯಾರಾದ್ರೂ ಕನ್ನಡ ಬರ್ದಿರೋರು ಬಹಳ ಕಾನ್ಫಿಡೆಂಟ್ ಆಗಿ ಹಾಡೋ ಹಾಡುಗಳು ಇದ್ರೆ ಮುಂಗಾರು ಮಳೆ ಚಿತ್ರದ ಹಾಡುಗಳು ಅದರಲ್ಲಿ ಇರುತ್ತೆ. ಪರಭಾಷಿಕರು ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಬಂತು ಅಂತ ಹೇಳಿ ಥಿಯೇಟರ್ಗೆ ಬಂದು ನೋಡಿದಂತ ಸಿನಿಮಾ ಮುಂಗಾರು ಮಳೆ. ಕನ್ನಡದಲ್ಲೂ ಕ್ರಿಯೇಟಿವ್ ಟೆಕ್ನಿಷಿಯನ್ಗಳಿದ್ದಾರೆ ಅಂತ ಮತ್ತೆ ಸಾಬೀತು ಮಾಡಿ, ಮತ್ತೆ ಕನ್ನಡ ಚಿತ್ರರಂಗ
ಅದನ್ನ ಮತ್ತೆ ಟ್ರ್ಯಾಕ್ಗೆ ಅಥವಾ ಹೊಸ ದಾರಿಗೆ ಅಥವಾ ಸರಿಯಾದ ದಾರಿಗೆ ತಂದಂತ ಚಿತ್ರ ಅಂದ್ರೆ ಮುಂಗಾರು ಮಳೆ. ಅಂದ್ರೆ ಖಂಡಿತ ತಪ್ಪಾಗಲ್ಲ. ಈ ಮುಖಾಂತರ ನಾವು ರೀಮೇಕ್ ಮಾಡೋದ್ ತಪ್ಪು, ಇಲ್ಲ ಓಡಿರೋ ಚಿತ್ರಗಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಚಿತ್ರ ಹಿಟ್ ಆಯ್ತು ಅಂದ್ರೆ ಅದೇ ತರ ಸಾಲು ಚಿತ್ರಗಳು ಬರೋದು ಬಹಳ ಕಾಮನ್. ಬಟ್ ಒಂದು ಟೈಮ್ ಅಲ್ಲಿ ಆತರ ರೀಮೇಕ್ ಮಾಡಿದಂತ ಸಿನಿಮಾಗಳು ಫ್ಲಾಪ್ ಆಯ್ತು. ಅಷ್ಟೆಲ್ಲಾ ಫ್ಲಾಪ್ ಆದ್ರೂ ಕೂಡ ತುಂಬಾ ತಿಳಿದಂತ ಟೆಕ್ನಿಷಿಯನ್ಗಳು, ತಿಳಿದಂತ ಹೀರೋಗಳು, ತಿಳಿದಂತ ಡೈರೆಕ್ಟರ್ಗಳು ಪದೇ ಪದೇ ಅದೇ ತಪ್ಪು ಮಾಡಿ ಕನ್ನಡ ಚಿತ್ರರಂಗನ ಅವನತಿಗೆ ಹೋದ್ರೂ ಪರವಾಗಿಲ್ಲ, ನಾವು ಮಾಡೋದು ಇಂಥ ಸಿನಿಮಾಗಳೇ ಅನ್ನೋ ಒಂದು ನಿಲುವು ತಗೊಂಡು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಸ್ವಂತ ಸಿನಿಮಾ ಹಿಟ್ ಆಗದೇ ಇರೋ ಅನ್ನೋ ಪರಿಸ್ಥಿತಿ ಬಂದಂತ ಈ ಚಿತ್ರ ಸಾಕಷ್ಟು ಮಹತ್ವವಾಗುತ್ತೆ. ಅಂಡ್ ಈ ಚಿತ್ರದ ಹಲವಾರು ವಿಷಯಗಳನ್ನ ಎಲ್ಲಾ ಕಡೆ ಕೇಳಿರ್ತೀರ. ಈ ಚಿತ್ರ ಯೋಗರಾಜ್ ಭಟ್ ಅವರು ಒಂದು ಮಣಿ ಅನ್ನೋ ಸಿನಿಮಾ ಮಾಡಿ ಅಷ್ಟಾಗಿ ಓಡಿರಲ್ಲ. ಆ ಸಿನಿಮಾ ಆದ್ಮೇಲೆ ಅವ್ರಿಗೂ ಒಂದು ಗೆಲುವು ಬೇಕಿರುತ್ತೆ. ಕಾಮಿಡಿ ಟೈಮ್ ಗಣೇಶ್ ಅವರು ಬಹಳಷ್ಟು ಪ್ರಸಿದ್ಧಿ ಹೊಂದಿದ್ರು ಕೂಡ ಅವರ ಚೆಲ್ಲಾಟ ಸಿನಿಮಾ 100 ದಿನ ಓಡಿದ್ರು ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿರಲ್ಲ. ಮನೋಮೂರ್ತಿ ಅವರು ಆಗೊಮ್ಮೆ ಈಗೊಮ್ಮೆ ಸಂಗೀತ ಕೊಡ್ತಿರ್ತಾರೆ. ಆಗ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅಷ್ಟು ಆಕ್ಟಿವ್ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ. ಜಯಂತ್ ಕಾಯ್ಕಿಣಿ ಅವರು ಬಹಳಷ್ಟು ಚಿತ್ರಕ್ಕೆ ಕೆಲಸ ಮಾಡಿದ್ರು ಅವ್ರಿಗೆ ದೊಡ್ಡ ಯಶಸ್ಸು ಸಿಕ್ಕಿರಲ್ಲ. ಈ 4 ಜನ ಸೇರಿ ಮಾಡಿದಂತ ಚಿತ್ರ ಮುಂಗಾರು ಮಳೆ. ಗೆಲ್ಲೇಬೇಕು ಅನ್ನೋ ಹಠ ಇದ್ದಿದ್ರಿಂದ ಗಣೇಶ್ ಅವರು ಯೋಗರಾಜ್ ಭಟ್ ಅವ್ರ ಕಾಂಬಿನೇಷನ್ ಈ ಚಿತ್ರದಲ್ಲಿ ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಹೊರಭಾಷೆಯಿಂದ ಬಂದಂತ ಪೂಜಾ ಗಾಂಧಿ ಅವರು ಈ ಚಿತ್ರದ ಮುಖಾಂತರ ಓವರ್ ನೈಟ್ ಸ್ಟಾರ್ ಆಗ್ತಾರೆ. ಈ ಚಿತ್ರದ ಪಾತ್ರಗಳು, ಅದರ ಸುತ್ತ ಇರುವಂತ ಕಥೆಗಳು ಎಲ್ರಿಗೂ ಗೊತ್ತೇ ಇರುತ್ತೆ. ಈ ಚಿತ್ರದಲ್ಲಿ ನಮಗೆ ಗಣೇಶ್ ಅವರ ಲೈವ್ಲಿ ಆಕ್ಟಿಂಗು, ಕಾಮಿಡಿ ಟೈಮಿಂಗು ಅಂಡ್ ಕೊನೆವರೆಗೂ ನಗಿಸ್ಕೊಂಡೇ ಹೋಗಿ ಕೊನೆ ಕಾಲು ಗಂಟೆಯಲ್ಲಿ ಪ್ರೀತಿ ಮಧುರ ತ್ಯಾಗ ಅಮರ ಅನ್ನೋ ಸಂದೇಶದಿಂದ ಅವ್ರ ಪ್ರೀತಿನ ತ್ಯಾಗ ಮಾಡೋದು ಬಹಳ ಅದ್ಭುತವಾಗಿದೆ. ಯೋಗರಾಜ್ ಭಟ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿರೋ ಪ್ರಕಾರ ಆ ಮೊಲ ಅನ್ನೋದು ಅವ್ರ ಪ್ರೀತಿ ಅವ್ರ ಜೊತೆ ಇದೆ ಅನ್ನೋ ಸಂಕೇತ. ಅವರು ಊರಿಗೆ ವಾಪಸ್ ಹೋಗ್ತಾ ಇರ್ತಾರೆ. ಪೂಜಾ ಗಾಂಧಿ ಅವ್ರನ್ನ ಫೋನ್ ಮಾಡಿ ವಾಪಸ್ ಬಾ ಅಂತ ಕರೆದಾಗ ಅವ್ರಿಗೆ ಮೊಲ ಸಿಗುತ್ತೆ. ಮೊಲದ ಜೊತೆ ವಾಪಸ್ ಬರ್ತಾರೆ. ಥ್ರೂ ಔಟ್ ಅವರಿಬ್ರು ಕಾನ್ವರ್ಸೇಷನ್ ಮಧ್ಯೆ ಆ ಮೊಲ ಇರುತ್ತೆ. ಯಾವಾಗ ಮೊಲ ಸಾಯುತ್ತೋ ಆಗ ಅವರ ಪ್ರೀತಿನೂ ಸಾಯುತ್ತೆ ಅನ್ನೋ ಒಂದು ಸಂದೇಶನ ಆ ಮೊಲದ ಮುಖಾಂತರ ಹೇಳ್ತಿದ್ದಾರೆ. ಸೊ ಆ ಮೊಲದ ಪಾತ್ರ ತುಂಬಾ ಚೆನ್ನಾಗಿದೆ. ಅದು ಬಿಟ್ಟು ಸುಧಾ ಬೆಳ್ವಾಡಿ ಅವರಾಗ್ಲಿ, ಪದ್ಮಜ ರಾವ್ ಅವರಾಗ್ಲಿ, ಜೈ ಜಗದೀಶ್ ಅವರಾಗ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇವರೆಲ್ಲರ ಪಾತ್ರಕ್ಕಿಂತ ಒಂದು ತೂಕದಲ್ಲಿ ಮಾಡಿರೋರು ಅನಂತ್ ನಾಗ್ ಅವರು. ಕರ್ನಲ್ ಸುಬ್ಬಯ್ಯ ಅವರ ಪಾತ್ರ ಇವತ್ತಿಗೂ ಎಲ್ಲರ ಹಾರ್ಟ್ ಫೇವರೇಟ್. ಅನಂತ್ ನಾಗ್ ಅವರು ಎಷ್ಟು ಅದ್ಭುತವಾದ ನಟ ಅಂತ ಈ ಚಿತ್ರದಲ್ಲಿ ಮತ್ತೆ ಸಾಬೀತು ಮಾಡಿದ್ದಾರೆ. ಈ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಸೋನು ನಿಗಮ್ ಆಗ್ಲಿ, ಕುನಾಲ್ ಗಂಜಾವಾಲ್ ಆಗ್ಲಿ, ಉದಿತ್ ನಾರಾಯಣ್ ಆಗ್ಲಿ ಸಾಕಷ್ಟು ಹಾಡುಗಳು ಹಾಡಿದ್ರು. ಯಾರಿಗೂ ಕನ್ನಡದಲ್ಲಿ ಅಷ್ಟು ದೊಡ್ಡ ಯಶಸ್ಸು ಸಿಕ್ಕಿರ್ಲಿಲ್ಲ. ಈ ಸಿನಿಮಾ ಹಾಡುಗಳು ಯಾವ ಮಟ್ಟಿಗೆ ಹಿಟ್ ಆಯ್ತು ಅಂದ್ರೆ ಅವ್ರು ಬೇರೆ ಭಾಷೆಯಲ್ಲಿ ಎಷ್ಟು ಬಿಸಿ ಇದ್ರೋ ಅದಕ್ಕಿಂತ 4 ಪಟ್ಟು ಬಿಸಿ ಅಥವಾ 4 ಪಟ್ಟು ಅವಕಾಶ ಕನ್ನಡ ಚಿತ್ರರಂಗದಲ್ಲಿ ಸಿಕ್ತು. ಈ ಚಿತ್ರ ಆದ್ಮೇಲೆ ಮತ್ತೆ ಗಣೇಶ್ ಮತ್ತೆ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಅಲ್ಲಿ ಗಾಳಿಪಟ ಬರುತ್ತೆ. ಅದು ದೊಡ್ಡ ಮಟ್ಟದ ಹಿಟ್ ಆಗುತ್ತೆ. ಯೋಗರಾಜ್ ಭಟ್ ಅವರ ಬಹುತೇಕ ಆಗಿನ ಚಿತ್ರದಲ್ಲಿ ಒಂದು ಕಾಮನ್ ಟೆಂಪ್ಲೇಟ್ ಇತ್ತು. ಹುಡುಗ ಶ್ರೀಮಂತನಾಗಿರ್ತಾನೆ ಅಥವಾ ಅಷ್ಟೇನು ಒಳ್ಳೆ ಕೆಲಸದಲ್ಲಿ ಇದ್ದವನಾಗಿರ್ತಾನೆ. ಅವನು ಒಂದು ಹುಡುಗಿ ನೋಡ್ತಾನೆ, ಅವನ್ಗೆ ಅವಳ ಮೇಲೆ ಲವ್ ಆಗುತ್ತೆ. ಅವನು ಹೇಳಿದ ತಕ್ಷಣ ಹುಡುಗಿ ಒಪ್ಕೊಳ್ಳಲ್ಲ. ಪದೇ ಪದೇ ಪೀಡ್ಸಿ ಹುಡುಗಿನ ಒಪ್ಕೊಳ್ಳೋ ತರ ಮಾಡಿ ಅವಳನ್ನ ಕಳ್ಕೊತಾನೆ, ಅಥವಾ ಹುಡುಗಿನ ಮದುವೆ ಮಾಡ್ಕೊತಾನೆ, ಇಲ್ಲ ಹುಡುಗಿ ಜೊತೆ ಹೋಗೋ ತರ ಪಿಕ್ಚರ್ಗಳು ಬಹಳಷ್ಟು ಸಿನಿಮಾ ಯೋಗರಾಜ್ ಭಟ್ ಟೆಂಪ್ಲೇಟ್ ಅಲ್ಲಿ ನೋಡ್ಬೋದು. ಇದೇ ಟೆಂಪ್ಲೇಟು ಗಾಳಿಪಟಲ್ ಇದೆ. ಆದ್ರೆ ಅದ್ರಲ್ಲಿ 3 ಸ್ಟೋರಿ ಲೈನ್ ಇದೆ. ಮನಸಾರೇನು ಇದೇ ತರ ಸಿನಿಮಾ, ಪಂಚರಂಗಿ ಕೂಡ ಇದೇ ಸ್ಟೋರಿ ಲೈನ್ ನ ಫಾಲೋ ಮಾಡುತ್ತೆ. ಒಂದೇ ಕಥೆಯ ಎಳೆ ಆದ್ರೂ ಕೂಡ ನಿರೂಪಣೆಯ ಮೂಲಕ, ಬೇರೆ ತರದ ಸಾಂಗ್ ಪಿಕ್ಚರೈಸೇಷನ್ ಮೂಲಕ, ಬೇರೆ ತರ ಪ್ರೆಸೆಂಟೇಶನ್ ಮೂಲಕ ಯೋಗರಾಜ್ ಭಟ್ ಅವರು ಒಂದೇ ಎಳೆ ಇಟ್ಕೊಂಡ್ರು ಬೇರೆ ಬೇರೆ ತರ ಅದನ್ನ ತೋರಿಸಿ ಈ ಸಿನಿಮಾಗಳೆಲ್ಲ ಸಾಕಷ್ಟು ದೊಡ್ಡ ಮಟ್ಟದ ಹಿಟ್ ಆಗೋ ತರ ಮಾಡಿದ್ದಾರೆ. ಅದಕ್ಕೆ ಯೋಗರಾಜ್ ಭಟ್ ಇವತ್ತಿಗೂ ಯಾವುದೇ ಸಿನಿಮಾನು ರೀಮೇಕ್ ಮಾಡಿಲ್ಲ. ಸೊ ಕನ್ನಡದ ಪಟ್ಟಿಗೆ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು. ಈಗಲೂ ಸೊಮೇಕ್ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋ ನಿಲುವು ಇಟ್ಕೊಂಡಿರೋರು. ಈ ಕೃಷ್ಣಪ್ಪ ಅನ್ನೋ ಒಬ್ಬರು ನಿರ್ಮಾಪಕರು ಆಗಿನ ಕಾಲದಲ್ಲಿ ಹೊಸಬ್ರಿಗೆ 1 ಕೋಟಿ ಹತ್ತತ್ರ ಬಜೆಟ್ ಹಾಕಿದ್ದು, ಮತ್ತೆ ಈ ಸಿನಿಮಾ ಹಿಟ್ ಆಗ್ಲಿ ಬಿಡ್ಲಿ ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಅನ್ನೋ ಒಂದು ಗಟ್ಟಿ ಮನ್ಸು ಇಟ್ಕೊಂಡಂತ ನಿರ್ಮಾಪಕರು. ಅವರು ಮಾಡಿರೋ ಚಿತ್ರಗಳೆಲ್ಲ ಸೊಮೇಕ್ ಚಿತ್ರಗಳೇ. ಈ ರೀತಿ ಕವಲು ದಾರಿಯಲ್ಲಿ ಸಾಕ್ತಿದ್ದಂತ ಕನ್ನಡ ಚಿತ್ರರಂಗನ ಮತ್ತೆ ಸರಿ ದಾರಿಗೆ ತಂದು ಟ್ರ್ಯಾಕ್ ಬದಲಿಸಿದಂತ ಹೆಗ್ಗಳಿಕೆ ಮುಂಗಾರು ಮಳೆ ಚಿತ್ರಕ್ಕಿದೆ. ಇದಾದ್ಮೇಲೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಇರುತ್ತೆ. ಇಲ್ಲಿಂದ ಮುಂದಕ್ಕೆ ಕನ್ನಡದಲ್ಲಿ ಸೊಮೇಕ್ ಸಿನಿಮಾಗಳು ಮಾಡಿ ಗೆಲ್ಲೋ ಅಂತ ಪರಂಪರೆ ಸೃಷ್ಟಿ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸೊಮೇಕ್ ಸಿನಿಮಾ ಮಾಡು ಕೂಡ ಕೋಟ್ಯಾಂತರ ರೂಪಾಯಿ ದುಡಿಬಹುದು, ದೊಡ್ಡ ಮಟ್ಟಿನ ಯಶಸ್ಸು ಕಾಣ್ಬಹುದು, ಅದರ ಮುಖಾಂತರ ಸ್ಟಾರ್ಗಳನ್ನ ಹುಟ್ಟಾಕ್ಬಹುದು ಅಂತ ನಿರೂಪಿಸಿದಂತ ಚಿತ್ರ. ಆ ಕಾರಣಕ್ಕೆ ಈ ಸಿನಿಮಾ ಬಹಳ ಸಿಗ್ನಿಫಿಕೆಂಟ್ ಆಗುತ್ತೆ. ಆದ್ರೆ ದಾಖಲೆಗಳಿಗಿಂತ ಹೆಚ್ಚಾಗಿ
ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದಂತ ಸಿನಿಮಾ ಇದು. ಆಗ ಬರ್ತಿದ್ದಂತ ರೀಮೇಕ್ಗಳು, ಮುಂಗಾರು ಮಳೆಯ ಅಬ್ಬರ ಅಥವಾ ಎಫೆಕ್ಟ್ ಎಷ್ಟಿತ್ತು ಅಂದ್ರೆ, ರೀಮೇಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ, ಅಲ್ಲಿನ ಸಿನಿಮಾಗಳನ್ನ ಯಥಾವತ್ತಾಗಿ ಕನ್ನಡದಲ್ಲಿ ತಂದ್ರೆ ಮಾತ್ರ ಜನ ನೋಡ್ತಾರೆ, ಆ ಅಭಿಪ್ರಾಯಗಳನ್ನ ಸಂಪೂರ್ಣವಾಗಿ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗೋ ಹಾಗೆ ಮಾಡಿ ಹೊಸ ನೀರನ್ನು ತಂದಂತ ಹೆಗ್ಗಳಿಕೆ ಮುಂಗಾರು ಮಳೆ ಸಿನಿಮಾಗೆ ಬಹುಶಃ ನಾವೆಲ್ಲ ಕೊಡ್ಬೇಕು. ಈ ಚಿತ್ರ ಇವತ್ತಿಗೂ ನಮ್ಗೆ ಎಲ್ಲೂ ಬೋರ್ ಹೊಡಿದೆ ನೋಡ್ಬಹುದಾದಂತಹ ಸಿನಿಮಾ. ಖಂಡಿತ ಈ ಸಿನಿಮಾ ಇನ್ನೊಮ್ಮೆ ನೋಡಿ. ಈ ತರ ಕಂಟೆಂಟ್ ನೀವು ಇಷ್ಟಪಡೋರಾದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.